ನಮಸ್ಕಾರ. ನಮಸ್ಕಾರ. ಹಿರಿಯರಂತ ನಮ್ಮ ಜೊತೆ ವಿಧಾನ ಪರಿಷತ್ನಲ್ಲಿ ಕೆಲವು ದಿನಗಳ ಕಾಲ ಇದ್ದಂತ ನಮ್ಮ ಕಬ್ಬಾರ್ ಸಾಹೇಬ್ರೆ, ನಲ್ಲೂರು ಪ್ರಸಾದ್ ಅವರೇ, ಮುಕುಂದರಾಜ್ ಅವರೇ, ಕರಿಗೌಡ್ರೆ, ಶರೀಫಾ ಅವರೇ, ವೆಂಕಟೇಶ್ವರರೆಡ್ಡಿ ಅವರೇ, ಉಗ್ರಪ್ಪನವರೇ, ನಮ್ಮ ಅಂದಿನಕೆರೆ ಸ್ವಾಮಿಗಳೇ, ಬಹಳ ಜನ ಹಿರಿಯರು, ಸ್ನೇಹಿತರುಗಳು, ಮುಖಂಡರುಗಳು, ಚೇರ್ಮನ್ರುಗಳು, ಮಾಜಿ ಸಂಸತ್ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು, ಶಾಸಕರು, ನನ್ನ ಆತ್ಮೀಯರು, ಬೆಳಗ್ಗೆ ಸಾಯಂಕಾಲ ಒಡನಾಟಿನಲ್ಲಿರೋರು, ವಂಚಿತರಾದಂಥವರು ಎಲ್ಲ ಬಹಳ ಜನ ಬಂದಿದ್ದಾರೆ. ವಂಚಿತರಾದ ಎಲ್ಲರಿಗೂ ಅವಕಾಶ ಸಿಕ್ಕಿಲ್ಲಪ್ಪ. ಕೆಲವು ಸಿಕ್ಕಿದೆ, ಕೆಲವು ಸಿಕ್ಕಿಲ್ಲ. ಸೊ ಎಲ್ಲರೂ ನೀವೆಲ್ಲ ತಿಳ್ಕೊಂಡು, ಮಾಹಿತಿ ತಿಳ್ಕೊಂಡು ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ನನ್ನ ಸಾಷ್ಟಾಂಗ ನಮಸ್ಕಾರಗಳು, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ. ನಾನು ಇಲ್ಲಿವರೆಗೂ ಕೂಡ ಒಂದು ಸನ್ಮಾನ ಕೂಡ ನಾನು ಮಾಡಿಸ್ಕೊಂಡಿಲ್ಲ. ಒಂದು ನಾಟ್ ಇವನ್ ಒನ್ ಯಾವ ಸನ್ಮಾನ ನಾನು ಮಾಡಿಸ್ಕೊಂಡಿಲ್ಲ. ಯಾವ್ದಾದ್ರು ವೇದಿಕೆಯಲ್ಲಾಗೋ ಮಾಮೂಲಿ ರೆಗ್ಯುಲರ್ ಹೂನಾರ ಹಾಸ್ಕೊಂಡಿದ್ದು ಹೊತ್ತು ಚೇರ್ ಮೇಲೆ ಕೂತ್ಕೊಂಡು ನಾನು ಸನ್ಮಾನನ ಮಾಡಿಸ್ಕೊಂಡು ಅಭಿನಂದನೆ ಮಾಡಿಸ್ಕೊಳ್ಳಿಲ್ಲ. ಒಂದು ಹೆಣ್ಮಗಳು, ರಮ್ಯಾ ಅನ್ನೋ ಒಂದು ಹೆಣ್ಮಗಳು ಹುಡುಗಿ ನನ್ನ ಮೇಲೆ ನನ್ನ ಬಾಲ್ಯ ಮತ್ತು ನನ್ನ ರಾಜಕಾರಣ ಇದನ್ನೆಲ್ಲ ನೋಡಿ ಒಂದು PhD ತೆಗೆದುಕೊಂಡು ಆಕೆ ಪಾಸ್ ಮಾಡಿದ್ದಾಳೆ. PhD ಬಂದಿದೆ. ಮೈಸೂರು ಹುಡುಗಿ. ಆಕೆ ಪುಸ್ತಕ ಬರೆದಿದ್ದು. ಪಾಪ ಹೆಣ್ಮಗಳಿಗೆ ನಾನು ಆ ಪುಸ್ತಕ ಬಿಡುಗಡೆ ಮಾಡೋಕ್ಕೆ ಟೈಮ್ ಕೊಡಲಿಲ್ಲ. ನಿನ್ನೆ ಬಂದು ಗುಳೋ ಅಂತ ಅಳ್ತಾ ಇದ್ಲು ನನ್ನ. ಸರ್, ನಾನು 6 ವರ್ಷ 7 ವರ್ಷ ಮನೆ ಬಿಟ್ಟು ಎಲ್ಲ ಬಿಟ್ಟು ತಿರುಗಿದ್ದೀನಿ, ನಂಗೆ ಟೈಮ್ ಕೊಡಲಿಲ್ಲ. ಇವತ್ತು ಯಾರಿಗೋ ನೀವು ಪುಸ್ತಕಕ್ಕೆ ಅವಕಾಶ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇತ್ತು. ನಾನು ಈತ ನಮ್ಮ ರಘುಗೂ ನನಗೂ ಯಾವ ಥರದ ಸಂಬಂಧ ಇಲ್ಲ. ಅವನ ಹತ್ರ 10 ನಿಮಿಷ ನಾನು ಮಾತಾಡಿಲ್ಲ. ಅವನು ನನ್ನ ಹತ್ರ ಪರ್ಮಿಷನ್ ತೆಗೆದುಕೊಂಡಿಲ್ಲ. ನನಗಿದು ಗೊತ್ತಿಲ್ಲ. ಅವರಾಗ ಅವರು ಪುಸ್ತಕನ ಅವ್ರದೇ ಆದಂಥ ಒಂದು ರಿಸರ್ಚ್ ಮಾಡಿ ನಾನು ಎಲ್ಲೆಲ್ಲಿ ಏನೇನು ಭಾಷಣ ಮಾಡಿದ್ದೀನಿ ಅನ್ನೋದನ್ನು ತಿಳ್ಕೊಂಡು ಅನೇಕ ನನ್ನ ಸುತ್ತಮುತ್ತಲಿರೋರು ಸ್ನೇಹಿತರ ಹತ್ರ ಮಾತಾಡಿ ನನ್ನ ಬಗ್ಗೆ ಈಗೆಲ್ಲ ಹೊಸ ವಿಚಾರದಲ್ಲಿ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಚಿತ್ರದಲ್ಲಿ ಭಾಷಣಗಳಲ್ಲಿ ಎಲ್ಲ ಕೂಡ ಕಲೆಕ್ಟ್ ಮಾಡಿ ಏನೇನು ತಿಳ್ಕೊಳ್ಳಿಕ್ಕೆ ಸಾಧ್ಯನೋ ತಿಳ್ಕೊಂಡು ನನ್ನ ಬಾಲ್ಯದಿಂದ ಇಲ್ಲಿವರೆಗೂ ಕೂಡ ತಂದಿದ್ದಾರೆ. ಸೊ ನಾನು ಮೊನ್ನೆ ನನ್ನ ದೈವಶಕ್ತಿ ಕೆಲವು ನಂಬಿರುವಂಥ ಕೆಲವು ಸಂಸ್ಥೆಗೆ ಜಾಗಗಳಿಗೆ ಹೋದಾಗ ಅಲ್ಲಿ ಸಿಕ್ಕಿ ಇದನ್ನು ಪುಸ್ತಕ ಬರೆದು ನಾವೇ ಡೇಟ್ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ ಸರ್ ಅಂತ ತಿಳಿಸಿದ್ರು. ಸೊ ಇನ್ನು ವಿಧಿ ಇಲ್ಲದೆ ಆಯ್ತಪ್ಪ, ನಾನು ಬೇಡ ಅನ್ನೋದು ಸರಿ ಇಲ್ಲ ಅಂತೇಳಿ ಅವ್ನು ನೋಡಿದೆ. ಒಳಗಡೆ ಒಂದು 5-6 ವಿಚಾರ ನೋಡಿದೆ. ಭಾಳ ರಿಸರ್ಚ್ ಮಾಡಿದ. ಸೊ ಕಾಣದೇ ಆದಂಥ ಇಂಥ ಭಕ್ತರು ಇರಬೇಕಾದ್ರೆ ನಾನು ಮೋಸ ಮಾಡೋದು ಬೇಡ ಅಂಥೇಳಿ ಇದಕ್ಕೆ ನಾನು ಒಪ್ಪಿ ಬಂದಿದ್ದೇನೆ. ನನಗೆ ಪುಸ್ತಕ ಓದೋ ಅಭ್ಯಾಸ ಅಂತೂ ಇಲ್ಲ. ಕಾಲೇಜಲ್ಲಿ ಓದೋನು ಅಲ್ಲ, ಸ್ಕೂಲಲ್ಲಿ ಓದೋನು ಅಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.